ಜೆಸಿ ದಿ ಯೂನಿವರ್ಸಿಟಿ ಚೇತನ್ ಜೈರಾಮ್ ಅವರ ಡೈರೆಕ್ಷನ್ ಅಲ್ಲಿ ನಡುವೆ ಅಂತರವಿರಲಿ ಖ್ಯಾತಿಯ ಸೂರ್ಯ ಪ್ರಖ್ಯಾತ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದಾಗಿದೆ. ಇನ್ನು ಇದರ ಲೈನ್ ಸ್ಟೋರಿ ಏನಂತಂದ್ರೆ, ಮ್ಯಾಡಿ ಅನ್ನೋ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಒಂದು ಚಿಕ್ಕ ತಪ್ಪಿನಿಂದ ಹೇಗ್ ರೌಡಿಯಾಗಿ ಜೈಲಿಗೆ ಹೋಗ್ತಾನೆ, ರೌಡಿ ಆದ್ಮೇಲೆ ಇವನ ಲೈಫ್ ಏನೇನಾಗುತ್ತೆ, ಇದರಿಂದ ಇವರ ಫ್ಯಾಮಿಲಿಗೆ ಎಷ್ಟು ನೋವಾಗುತ್ತೆ ಅಂಡ್ ಫೈನಲಿ ಏನಾಗುತ್ತೆ ಅನ್ನೋದು ಸಿನಿಮಾದ ಪ್ಲಾಟ್. ಇದರಲ್ಲಿ ನನಗೆ ಏನು ಇಷ್ಟ ಆಯಿತು, ಮೂವಿ ಪಾಸಿಟಿವ್ ಏನು, ನೆಗೆಟಿವ್ ಏನು ಎಲ್ಲನೂ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ. ಇನ್ನು ಈ ಫಿಲಮ್ನ ಪಾಸಿಟಿವ್ ಅಂತ ಬಂದರೆ, ಫಸ್ಟ್ ನನಗೆ ಇಷ್ಟ ಆಗಿದ್ದು ಸಿನಿಮಾದ ಸ್ಟ್ರಾಂಗ್ ಎಲಿಮೆಂಟ್ಸ್ ಆ್ಯಂಡ್ ಸ್ಟೋರಿ. ಯಂಗ್ ಜನ್ರೇಷನ್ ಹುಡುಗರು ಹೇಗೆ ದಾರಿ ತಪ್ತಾ ಇದ್ದಾರೆ ಆ್ಯಂಡ್ ಅದರಿಂದ ಅವ್ರ ಲೈಫಲ್ಲಿ ಏನೇನು ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿರೋ ರೀತಿ ಇಷ್ಟ ಆಯಿತು. ಎರಡನೆಯದಾಗಿ ಒಂದೊಳ್ಳೆ ತಂದೆ ಮಗನ ಬಾಂಧವ್ಯ, ಎಮೋಷನ್ ಕನೆಕ್ಟ್ ಆಗುವಂಥ ಫಿಲ್ಮ್ ಇದಾಗಿದೆ. ಮೂರನೆಯದು, ಎಷ್ಟೇ ದೊಡ್ಡ ರೌಡಿ ಆಗಿದ್ರು ಆ್ಯಂಡ್ ಎಷ್ಟೇ ಶೋ ಆಫ್ ಮಾಡಿದ್ರು ಕೊನೆಗೆ ಅವನ ಲೈಫ್ ಹೇಗಿರುತ್ತೆ ಅಂತ ತೋರಿಸಿರೋ ರೀತಿ ಇಷ್ಟ ಆಯಿತು. ಹಾಗೆ ನಾಲ್ಕನೆಯದು ಏನಪ್ಪಾ ಅಂತಂದ್ರೆ, ಫಿಲಮಲ್ಲಿ ಬಂದಿರುವಂಥ ಪಂಚಿಂಗ್ ಡೈಲಾಗ್ಗಳು ಮೇನ್ಲಿ ಯೂತ್ನ ಟಾರ್ಗೆಟ್ ಮಾಡಿ ಬರೆದಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ನಡುವೆ ಅಂತರವಿರಲಿ ಫಿಲಮಲ್ಲಿ ಚಾಕ್ಲೇಟ್ ಬಾಯ್ ತರ ಇದ್ದಂತ ಸೂರ್ಯ ಪ್ರಖ್ಯಾತ್ ಅವರು ಇದರಲ್ಲಿ ಒಬ್ಬ ಕಾಲೇಜ್ ಬಾಯ್ ಆಗಿ ರೌಡಿಯಾಗಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಎಲ್ಲೂ ಕೂಡ ಇದು ಇವರ ಎರಡನೇ ಫಿಲಮ್ ಅನ್ನೋ ಫೀಲ್ ನ ಕೊಡದೇ ಇರೋ ಹಾಗೆ ಆಕ್ಟ್ ಮಾಡಿದ್ದಾರೆ. ಇನ್ನು ರಂಗಾಯಣ ರಘು ಅವರು ಇಲ್ಲಿ ತಂದೆಯ ಕ್ಯಾರೆಕ್ಟರ್ ಮಾಡಿದ್ದು, ಇವರ ಆಕ್ಟಿಂಗ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಇವರ ಆಕ್ಟಿಂಗ್ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂತಂದ್ರೆ, ರಿಯಲ್ ಲೈಫಲ್ಲಿ ನಮಗೆ ಕನೆಕ್ಟ್ ಆಗುವಷ್ಟು. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ವಿಲ್ಲನ್ ಕ್ಯಾರೆಕ್ಟರ್ ರಾಕಾ ಅವರ ಆಕ್ಟಿಂಗ್ ಇಲ್ಲಿ ಚೆನ್ನಾಗಿ ಬಂದಿದೆ ಆ್ಯಂಡ್ ಒಳ್ಳೆ ಇಂಪ್ಯಾಕ್ಟ್ ಕೂಡ ಮಾಡ್ತು. ಕೆಲವೊಂದು ಪ್ಲೇಸಸ್ ಅಲ್ಲಿ ಇವರ ಆಕ್ಟಿಂಗ್ ಹೀರೋಗೂ ಬೆಟರ್ ಫೀಲೇ ಕೊಡುತ್ತೆ. ಇನ್ನು ಹೀರೋಯಿನ್ ಆದಂತ ಭಾವನಾ ರೆಡ್ಡಿ ಅವರು ಅವ್ರಿಗೆ ಸಿಕ್ಕಂತ ಟೈಮಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಹಾಗೆ ಥ್ರಿಲ್ಲರ್ ಮಂಜು ಅವರ ಕ್ಯಾರೆಕ್ಟರ್ ಇಂಪ್ರೆಸಿಂಗ್ ಆಗಿತ್ತು. ಇನ್ನು ಮ್ಯೂಸಿಕ್ ಅಲ್ಲಲ್ಲಿ ಚೆನ್ನಾಗಿ ಬಂದಿದೆ. ಇನ್ನು ನೆಗೆಟಿವ್ ಅಂತ ಬಂದ್ರೆ, ಇದು ಮಾಸ್ ಆಡಿಯನ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿರುವಂತ ಚಿತ್ರ. ವೈಲೆನ್ಸ್ ಅಂಡ್ ರೌಡಿಸಮ್ ಅಲ್ಲಲ್ಲಿ ಸ್ವಲ್ಪ ಲ್ಯಾಕ್ ಫೀಲ್ ಕೊಡುತ್ತೆ. ಹಾಗೆ ಫಿಲಮ್ ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಇನ್ನ ಸ್ವಲ್ಪ ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ. ಹೀಗೆ ಸಣ್ಣ ಸಣ್ಣ ನೆಗೆಟಿವ್ ಪಾಯಿಂಟ್ಸ್ ಬಿಟ್ಟು ಬೇರೆ ದೊಡ್ಡ ನೆಗೆಟಿವ್ ಪಾಯಿಂಟ್ಸ್ ಇದರಲ್ಲಿಲ್ಲ. ಫೈನಲಿ ನನ್ನ ಕೇಳಿದ್ರೆ, ಇವತ್ತಿನ ಯಂಗ್ ಜನರೇಷನ್ಗೆ ಒಂದು ಒಳ್ಳೆ ಮೆಸೇಜ್ ಇರುವಂತ ಮಾಸ್ ಫಿಲಮ್ ಇದಾಗಿದೆ. ಜೊತೆಲಿ ಒಂದೊಳ್ಳೆ ಫ್ಯಾಮಿಲಿ ಎಮೋಷನ್ ನ ಕೂಡ ಕ್ಯಾರಿ ಮಾಡುವಂತ ಫಿಲ್ಮ್ ಆಗಿರೋದ್ರಿಂದ ನೀವು ಫ್ಯಾಮಿಲಿ ಜೊತೆನೆ ಹೋಗಿ ನೋಡಿ ಎಂಜಾಯ್ ಮಾಡಿ. ಇನ್ನು ನೀವೇನಾದ್ರೂ ಈ ಫಿಲಮ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಈ ಫಿಲಮ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮೋರ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.